ನಮಸ್ತೆ ವೀಕ್ಷಕರೇ, ಇದು ಶಿವ್ಯ ವೇದಿಕಸ್ಲು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವ. ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಏಪ್ರಿಲ್ ತಿಂಗಳಿನಲ್ಲಿ ಸಿಂಹ ರಾಶಿಯ ಒಂದು ಶುಭ ಫಲದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಸಮಾಜದಲ್ಲಿ ರಾಜ ಮನೆತನದ ಒಂದು ನಡೆಯುತ್ತಿರುವಂಥ ಸಿಂಹ ರಾಶಿಯ ಒಂದು ಗಂಭೀರವಾದಂತಹ ಒಂದು ಜೀವನದಲ್ಲಿ ಈ ಏಪ್ರಿಲ್ ತಿಂಗಳಿನ ಯಾವ ರೀತಿ ಫಲ ಇರುತ್ತದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ರಾಶಿ ಅಧಿಪತಿ 7ನೇ ಸ್ಥಾನದಲ್ಲಿ ಶನಿಯೊಂದಿಗೆ ಇರುವ ಕಾರಣ ಈ ಗ್ರಹಗಳ ಆರಾಧನೆ ಮಾಡಿ ಹೆಚ್ಚು ಲಾಭವನ್ನು ಪಡೀರಿ ಅಂತ ಕೇಳಿಕೊಳ್ಳುತ್ತೇನೆ. ರಾಶಿಗೆ 8ನೇ ಸ್ಥಾನದಲ್ಲಿ ಶುಕ್ರ, ರಾಹು, ಬುಧ ಇರುವ ಕಾರಣ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಗಮನವಿರಲಿ ಅಂತ ಕೇಳಿಕೊಳ್ಳುತ್ತೇನೆ. ರಾಶಿಗೆ 10ನೇ ಸ್ಥಾನದಲ್ಲಿ ಗುರು ಇರುವ ಕಾರಣ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುವ ಉದ್ಯೋಗ ಹಾಗೂ ಉದ್ಯೋಗದಿಂದ ಲಾಭ ಹಾಗೂ ಉದ್ಯೋಗದಲ್ಲಿ ಅತಿ ಹೆಚ್ಚಾಗಿ ಬರುವಂಥ ಆದಾಯವನ್ನು ಈ ರಾಶಿಯವರಿಗೆ ಈ ತಿಂಗಳು ಹೆಚ್ಚಾಗಿ ಕಂಡುಬರಲಿದೆ. ರಾಶಿಗೆ 11ನೇ ಸ್ಥಾನದಲ್ಲಿ ಕುಜನು ಇರುವ ಕಾರಣ ಸುಬ್ರಹ್ಮಣ್ಯ ದೇವರ ಒಂದು ಕೃಪೆಯಿಂದ ಆದಾಯ ಹೆಚ್ಚಲಿದೆ. ಭೂಮಿಗೆ ಸಂಬಂಧಿಸಿದ ಹಾಗೂ ಆಸ್ತಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳು ಬಗೆಹರಿಯುತ್ತದೆ. ಇವರಿಗೆ ಈ ತಿಂಗಳು ಗ್ರಹಗಳ ಒಂದು ಬದಲಾವಣೆಯಿಂದ ಸಾಧಾರಣ ಒಂದು ಫಲವಾಗಿರುವ ಕಾರಣ ಯಾವುದೇ ರೀತಿಯಾದಂತಹ ತೊಂದರೆಗಳು ಹೆಚ್ಚಾಗಿ ಕಂಡುಬರುವುದಿಲ್ಲ. ಅದೃಷ್ಟದ ವಾರ ಮಂಗಳವಾರ, ಅದೃಷ್ಟದ ಸಂಖ್ಯೆ 1, ಅದೃಷ್ಟವಾದ ಬಣ್ಣ ಕಂದು ಬಣ್ಣ. ಈ ತಿಂಗಳಿನ ಪರಿಹಾರ: ತಂದೆಗೆ ವಸ್ತ್ರದಾನ ಹಾಗೂ ಪಾದರಕ್ಷೆಯನ್ನು ಕೊಡುವುದರ ಮೂಲಕ ಅತಿ ಹೆಚ್ಚಿನ ಲಾಭವನ್ನು ಸಿಂಹರಾಶಿಯವರು ಪಡೆಯುತ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ತೆ. If you like the video, please like, share and subscribe the channel. Thank you.